ಓಂ ಶಾಂತಿ. ಆ ಇವತ್ತು ಒಂದು ಚಿಕ್ಕ ಆದ್ರೆ ಬಹಳ ಆಳವಾದ ಕಥೆಯಿಂದ ಶುರು ಮಾಡೋಣ ಅಲ್ವಾ? ಒಬ್ರು ದಿವ್ಯ ವ್ಯಾಪಾರಿ ಇರ್ತಾರೆ. ಅವರು ಒಂದು ಊರಿಗೆ ಬಂದು ತಮ್ಮ ಬಳಿ ಇರೋ ಅತ್ಯಮೂಲ್ಯವಾದ ವಜ್ರಗಳನ್ನ ಅಂದ್ರೆ ಜ್ಞಾನ, ಶಾಂತಿ, ಆನಂದದ ರತ್ನಗಳನ್ನ ಉಚಿತವಾಗಿ ಹಂಚೋಕೆ ಶುರು ಮಾಡ್ತಾರೆ. ಓಹೋ, ಉಚಿತವಾಗಿ ಕೊಡ್ತಿದ್ದಾರಾ? ಹೌದು, ಉಚಿತವಾಗಿ. ಆದ್ರೆ ಆಶ್ಚರ್ಯ ಏನಂದ್ರೆ ಬಹುಪಾಲು ಜನ ಅದನ್ನ ಸುಮ್ನೆ ಹೊಳೆಯೋ ಕಲ್ಲುಗಳು ಅಂತ ಕಡೆಗಣಿಸ್ತಾರೆ. ಯಾಕೆಂದ್ರೆ ಅವರಿಗೆ ಅದರ ಬೆಲೆ ಗೊತ್ತಿರಲ್ಲ. ಕರೆಕ್ಟ್. ನಮಗೆ ಒಂದು ವಸ್ತುವಿನ ನೈಜ ಮೌಲ್ಯ ಗೊತ್ತಿಲ್ಲ ಅಂದ್ರೆ ಅದು ಎಷ್ಟೇ ಅಮೂಲ್ಯವಾಗಿದ್ರೂ ಕಸದಂತೆಯೇ ಕಾಣುತ್ತೆ ಅಲ್ವಾ? ಯಾರು ಆ ರತ್ನಗಳ ಬೆಲೆಯನ್ನ ಅರಿಯುತ್ತಾರೋ ಅವರು ಮಾತ್ರ ಅದನ್ನ ಸ್ವೀಕರಿಸಿ ತಮ್ಮ ಜೀವನಾನ ಶ್ರೀಮಂತ ಮಾಡ್ಕೊಳ್ತಾರೆ. ಭಗವಂತ ನಮಗೆ ಜ್ಞಾನ ರತ್ನಗಳನ್ನ ಕೊಡೋ ವಿಧಾನ ಕೂಡ ಹೀಗೇ ಇದೆ. ಖಂಡಿತ. ಅಂದ್ರೆ ಆ ದಿವ್ಯ ವ್ಯಾಪಾರಿ ಬೇರೆ ಯಾರೂ ಅಲ್ಲ, ನಮ್ಮ ಪರಮಾತ್ಮನೇ ಆಗಿದ್ದಾರೆ. ಕೇವಲ ಭೌತಿಕ ವಸ್ತುಗಳ ಹಿಂದೆ ಓಡೋ ಈ ಜಗತ್ತಿನಲ್ಲಿ ಆ ಜ್ಞಾನ, ಶಾಂತಿ ಮತ್ತು ಆನಂದದ ಬೆಲೆಯನ್ನ ಅರಿಯೋದು ನಿಜಕ್ಕೂ ಬಹಳ ವಿಶೇಷವಾದ ವಿಷಯ. ನಿಮಗೆ ಸ್ವಾಗತ. ಹೌದು, ಎಲ್ರಿಗೂ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 06/04/2026. ಇಂದಿನ ಮುರಳಿಯ ಶೀರ್ಷಿಕೆ ಬಹಳ ಕುತೂಹಲಕಾರಿಯಾಗಿದೆ. ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ತಂದೆಯ ಬಳಿ ಯಾವ ಸಾಮಾನುಗಳಿವೆಯೋ ಅವು ಸಂಪೂರ್ಣವಾಗಿ ಅಂತ್ಯದಲ್ಲಿ ಸಿಗುವುದು. ಅದನ್ನು ಧಾರಣೆ ಮಾಡಿ ಮತ್ತು ಮಾಡಿಸಿ. ಇಲ್ಲಿ ತಂದೆ ಅಂದ್ರೆ ನಮ್ಮ ಶಿವಬಾಬಾ ಅಲ್ವಾ? ಒಬ್ಬ ಶಿಕ್ಷಕರ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಈ ಸಾಮಾನುಗಳು ಅನ್ನೋದರ ಅರ್ಥ ಏನು ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ನೋಡಿ, ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಈ ಸಾಮಾನುಗಳು ಅನ್ನೋ ಪದದ ಬಳಕೆ. ಇಲ್ಲಿ ತಂದೆ ಅಂದ್ರೆ ಶಿವಬಾಬಾ ಅವರು ತರ್ತಿರೋ ಸಾಮಾನುಗಳು ಯಾವುದೇ ಭೌತಿಕ ವಸ್ತುಗಳಲ್ಲ. ಓಕೆ. ಬದಲಾಗಿ ಇದು ಶಾಂತಿ, ಆನಂದ ಮತ್ತೆ ಜ್ಞಾನ ಅನ್ನೋ ಅಭೌತಿಕ ಅಮೂಲ್ಯ ಸಾಮಾನುಗಳು. ಇದನ್ನ ನಾವು ಕೇವಲ ಕೇಳೋದಲ್ಲ, ಧಾರಣೆ ಮಾಡಬೇಕು ಅಂತ ಹೇಳಲಾಗಿದೆ. ಧಾರಣೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋದು ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಕಚೇರಿಯಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ನಮ್ಮ ನಡವಳಿಕೆ ಮತ್ತು ದೃಷ್ಟಿಯ ಮೂಲಕ ಈ ಶಾಂತಿಯನ್ನ ಇತರರಿಗೂ ಹಂಚೋ ಜವಾಬ್ದಾರಿಯನ್ನ ನಾವು ತಗೋಬೇಕು. ಇದು ನಿಜಕ್ಕೂ ದೊಡ್ಡ ಜವಾಬ್ದಾರಿ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಪ್ರಶ್ನೋತ್ತರ ವಿಭಾಗ ಬಹಳ ಪ್ರಾಯೋಗಿಕವಾಗಿದೆ ನೋಡಿ. ಪ್ರಶ್ನೆ ಹೀಗಿದೆ: ತ್ರಿಕಾಲದರ್ಶಿ ತಂದೆಯು ಡ್ರಾಮಾದ ಆದಿ, ಮಧ್ಯ, ಅಂತ್ಯವನ್ನು ತಿಳಿದಿದ್ದರೂ ಸಹ ನಾಳೆಯ ಮಾತನ್ನು ಇಂದು ತಿಳಿಸೋದಿಲ್ಲ, ಏಕೆ? ಇದಕ್ಕೆ ಮುರಳಿಯ ಉತ್ತರ ಬಹಳ ಸ್ಪಷ್ಟವಾಗಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ಒಂದು ವೇಳೆ ನಾಳೆಯ ಮಾತನ್ನು ಇಂದೇ ತಿಳಿಸಿದರೆ ಡ್ರಾಮಾದಲ್ಲಿರುವ ಮಜಾ ಹೊರಟೋಗ್ತದೆ. ಇದಕ್ಕೆ ಕಾಯಿದೆ ಎನ್ನುವುದಿಲ್ಲ ಅಂತ. ಅಂದ್ರೆ ರೂಲ್ಸ್ಗೆ ವಿರುದ್ಧ ಅಂತಾನ? ಹೌದು. ಎಲ್ಲವನ್ನೂ ತಿಳಿದಿದ್ರೂ ಸಹ ನಾನೂ ಸಹ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ, ಮೊದಲೇ ತಿಳಿಸೋಲು ಸಾಧ್ಯವಿಲ್ಲ. ಆದ್ದರಿಂದ ಏನಾಗುತ್ತದೆಯೋ ಎಂಬ ಯೋಚನೆಯನ್ನು ಬಿಟ್ಬಿಡಿ ಎಂದು ತಂದೆಯು ತಿಳಿಸ್ತಾರೆ. ನನ್ಗಿಲ್ಲೊಂದು ದೊಡ್ಡ ಸಂದೇಹ ಇದೆ. ಡ್ರಾಮಾ ಮೊದಲೇ ಫಿಕ್ಸ್ ಆಗಿದೆ ಎಂದಾದರೆ ನಾವು ವರ್ತಮಾನದಲ್ಲಿ ಪುರುಷಾರ್ಥ ಅಂದ್ರೆ ಪ್ರಯತ್ನ ಪಡೋ ಅಗತ್ಯವಾದ್ರೂ ಏನಿದೆ? ನಾಳೆ ಏನಾಗ್ಬೇಕೋ ಅದು ಆಗೇ ಆಗುತ್ತೆ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಕಾಡೋ ಅತ್ಯಂತ ಸಹಜವಾದ ಪ್ರಶ್ನೆ. ಆದ್ರೆ ನಾವಿಲ್ಲಿ ಅಂದ್ರೆ ಈ ಕಾರ್ಯವಿಧಾನವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಾವು ಒಂದು ರೋಮಾಂಚಕ ಸಿನಿಮಾ ನೋಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸರಿ. ಕ್ಲೈಮ್ಯಾಕ್ಸ್ ಮೊದಲೇ ಗೊತ್ತಿದ್ಲೆ ಆ ಸಿನಿಮಾನ ಅನುಭವಿಸೋ ಪ್ರಕ್ರಿಯೆ, ಆ ಕುತೂಹಲ ಪೂರ್ತಿ ಹೊರಟೋಗುತ್ತೆ ಅಲ್ವಾ? ಭವಿಷ್ಯ ಗೊತ್ತಿದ್ರೆ ಮನುಷ್ಯನ ಮನಸ್ಸು ನಿಷ್ಕ್ರಿಯ ಆಗ್ಬಿಡುತ್ತೆ. ಡ್ರಾಮಾ ಫಿಕ್ಸ್ ಆಗಿದೆ ಅನ್ನೋದರ ಅರ್ಥ ನಮ್ಮ ಪ್ರಯತ್ನನ ಕೈಬಿಡೋದಲ್ಲ, ಮತ್ತೆ ಬದಲಾಗಿ ಫಲಿತಾಂಶದ ಆತಂಕವನ್ನ ಅಂದ್ರೆ ಆ ಆಂಗ್ಸೈಟಿಯನ್ನ ಬಿಡೋದು. ಚಿಂತೆ ಇಲ್ದಿದ್ದಾಗ ಮಾತ್ರ ನಾವು ವರ್ತಮಾನದಲ್ಲಿ ನಮ್ಮ ಅತ್ಯುತ್ತಮ ಶ್ರಮ ಹಾಕ್ಬೋದು. ಆದ್ದರಿಂದಲೇ ಬಾಬಾ ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಈ ಕ್ಷಣದಲ್ಲಿ ಬಾಬಾನ ನೆನಪಿನಲ್ಲಿ ಇರೋದೇ ನಿಜವಾದ ಪುರುಷಾರ್ಥ ಅಂತ ಸ್ಪಷ್ಟಪಡಿಸಿದ್ದಾರೆ. ಅದ್ಭುತವಾದ ವಿಶ್ಲೇಷಣೆ. ಫಲಿತಾಂಶದ ಚಿಂತೆ ಬಿಟ್ಟಾಗ ಮಾತ್ರ ವರ್ತಮಾನದಲ್ಲಿ ಜೀವಿಸೋಕೆ ಸಾಧ್ಯ. ಇಂದಿನ ಗೀತೆಯಲ್ಲಿ ಒಂದ್ ಸಾಲಿದೆ, ಸತ್ರೂ ನಿನ್ನ ಮಡಿಲಿನಲ್ಲಿಯೇ ಅಂತ. ಇದು ಕೂಡ ಇದೇ ಅಚಲವಾದ ಸ್ಥಿತಿಯನ್ನ ಪ್ರತಿಬಿಂಬಿಸ್ತೆ ಅಲ್ವಾ? ಖಂಡಿತ. ಇದು ಕೇವಲ ಭಾವನಾತ್ಮಕ ಸಾಲಲ್ಲ, ಇದೊಂದು ದೃಢವಾದ ಮಾನಸಿಕ ಸ್ಥಿತಿ. ಜೀವನದಲ್ಲಿ ಎಂತಹದ್ದೇ ಬಿರುಗಾಳಿ ಬರಲಿ ಈಶ್ವರೀಯ ನಿಯಮಗಳನ್ನ ಅಂದ್ರೆ ಶ್ರೀಮತವನ್ನ ಬಿಡುವುದಿಲ್ಲ. ಬಾಬಾನ ಮೇಲೆ ಸಂಪೂರ್ಣ ಶರಣಾಗತಿಯ ಭಾವ ಇಡ್ತೇವೆ ಅನ್ನೋ ಸಂಕಲ್ಪ ಇದು. ನಿಜ. ಈ ಶರಣಾಗತಿಯ ಮನೋಭಾವದೊಂದಿಗೆ ನಾವು ಮುರಳಿಯ ಮುಖ್ಯ ವಾಕ್ಯಗಳ ಆಳವಾದ ವಿಶ್ಲೇಷಣೆಗೆ ಇಳಿಯೋಣ. ಮುರಳಿಯ ಮೊದಲ ಸಾಲುಗಳು ಹೀಗಿವೆ: ಓಂ ಶಾಂತಿ. ಇವರು ಪಾರಲೌಕಿಕ ಆತ್ಮಗಳ ತಂದೆಯಾಗಿದ್ದಾರೆ. ಆತ್ಮಗಳೊಂದಿಗೆ ಮಾತನಾಡುತ್ತಾರೆ.
ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸವಾಗಿ ಬಿಟ್ಟಿದೆ. ಶರೀರವಂತೂ ಸ್ತ್ರೀಯಾಗಿರಬಹುದು, ಆದರೆ ಆತ್ಮಗಳೆಲ್ಲರೂ ಪುರುಷರೇ ಆಗಿದ್ದಾರೆ. ಬೇಹದ್ದಿನ ತಂದೆಯು ಪತಿತ ಪಾವನ ಗಾಡ್ ಫಾದರ್ ಆಗಿದ್ದಾರೆ. ಈ ವಾಕ್ಯಗಳ ಆಳಕ್ಕೆ ಹೋದರೆ ಬಾಬಾ ಹೇಳ್ತಾರೆ, ನಾವೆಲ್ಲರೂ ಈ ನಶ್ವರ ಶರೀರಗಳಲ್ಲ, ನಾವೆಲ್ಲರೂ ಚೈತನ್ಯ ಆತ್ಮಗಳು. ಇಲ್ಲಿ ಒಂದು ಮಹತ್ವದ ಮಾನಸಿಕ ಪರಿವರ್ತನೆ ಬಗ್ಗೆ ಮಾತನಾಡಲಾಗ್ತಾ ಇದೆ. ಅಂದ್ರೆ ಆ ದೃಷ್ಟಿಕೋನ ಬದಲಾಗಬೇಕು. ಹೌದು. ಲೌಕಿಕ ಜಗತ್ತಿನಲ್ಲಿ ನಾವು ವ್ಯಕ್ತಿಗಳನ್ನ ಅವರ ಲಿಂಗ, ಜಾತಿ ಅಥವಾ ವೃತ್ತಿಯಿಂದ ಗುರ್ತಿಸ್ತೀವಿ. ಆದರೆ ಇಲ್ಲಿ ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಉದಾಹರಣೆಯನ್ನು ನಾವು ತಗೋಬೇಕು. ಬ್ರಹ್ಮಬಾಬಾ ಅವರು ತಮ್ಮ ಎದುರಿಗೆ ಬರೋ ಪ್ರತಿಯೊಬ್ಬರನ್ನೂ, ಅವರು ಎಷ್ಟೇ ಚಿಕ್ಕೋರಿರ್ಲಿ ದೊಡ್ಡವರಿರ್ಲಿ, ಕೇವಲ ಜ್ಯೋತಿಯ ಸ್ವರೂಪದಲ್ಲಿ ಆತ್ಮಿಕ ದೃಷ್ಟಿಯಿಂದ ನೋಡ್ತಾ ಇದ್ರು. ವಾವ್! ಅವರಿಗೆ ಶರೀರದ ಭಾನ ಇರ್ಲಿಲ್ಲ. ಆದ್ರೆ ಇದು ಹೇಳೋಕೆ ಸುಲಭ, ಆಚರಣೆಯಲ್ಲಿ ಬಹಳ ಕಷ್ಟ ಅಲ್ವಾ? ಲೌಕಿಕದಲ್ಲಿರೋ ಸಾಧು ಸಂತರು ಈ ಸ್ಥಿತಿಗಾಗಿ ಮನೆಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ. ಸಮಾಜದ ಮಧ್ಯೆ ಇದ್ಕೊಂಡು ಈ ದೃಷ್ಟಿ ಬೆಳೆಸ್ಕೊಳ್ಳೋದು ಹೇಗೆ? ನಿಖರವಾಗಿ ಹೇಳಿದ್ರಿ. ಅದೇ ಇಲ್ಲಿನ ವಿಶೇಷತೆ. ನೋಡಿ, ನಾವು ಕಾಡಿಗೆ ಹೋಗ್ಬೇಕಾಗಿಲ್ಲ. ಆ ಪರಮಪಿತ ಗಾಡ್ ಫಾದರ್ ಸ್ವತಃ ಆ ಪರಮಧಾಮದಿಂದ ಈ ಸಮಾಜದ ಮಧ್ಯೆ ನಮ್ಗಾಗಿ ಇಳಿದು ಬಂದು ಈ ಪಾಠ ಕಲಿಸ್ತಾ ಇದ್ದಾರೆ. ಇದು ದೇಹದಿಂದ ಪಲಾಯನ ಮಾಡೋ ಪ್ರಕ್ರಿಯೆ ಅಲ್ಲ, ದೇಹದಲ್ಲಿಯೇ ಇದ್ದು ನಮ್ಮ ಪ್ರಜ್ಞೆಯನ್ನ ಉನ್ನತೀಕರಿಸೋ ಪ್ರಕ್ರಿಯೆ. ಆಹಾ, ಪ್ರಜ್ಞೆಯ ಉನ್ನತೀಕರಣ. ಇದರ ಬಗ್ಗೆ ಮುರಳಿಯಲ್ಲಿ ಇನ್ನಷ್ಟು ಆಳವಾದ ಮಾತುಗಳಿವೆ, ಓದುವೆ. ತಂದೆಯು ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ, ಸಚ್ಚಿದಾನಂದ ಸ್ವರೂಪನಾಗಿದ್ದಾರೆ. ಅವರ ಬಳಿ ಸಾಮಾನುಗಳಿವೆ. ನಾಳೆಯ ಮಾತನ್ನು ಇಂದು ತಿಳಿಸುವುದಿಲ್ಲ. ಈ ಡ್ರಾಮಾದ ರಹಸ್ಯವನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಈ ಡ್ರಾಮಾದ ರಹಸ್ಯವನ್ನ ಭೇದ್ಸೋಡು ಬಹಳ ಮುಖ್ಯ. ಬಾಬಾ ಹೇಳ್ತಾರೆ, ಶಿವಬಾಬಾನ ಬಳಿಯಿರೋ ಜ್ಞಾನ ಮತ್ತು ಆನಂದದ ಸಾಮಾನುಗಳನ್ನ ಈ ಸಂಗಮ ಯುಗದಲ್ಲಿ ಮಾತ್ರ ಪಡೆಯೋಕೆ ಸಾಧ್ಯ ಅಂತ. ಬೇರೆ ಯುಗದಲ್ಲೇ ಸಿಗಲ್ಲ. ಕರೆಕ್ಟ್. ಡ್ರಾಮಾದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಯೂ ಕಲ್ಯಾಣಕಾರಿಯಾಗಿದೆ ಅನ್ನೋ ದೃಢ ವಿಶ್ವಾಸ ನಮ್ಮಲ್ಲಿರಬೇಕು. ನಮಗೆಲ್ಲರಿಗೂ ದಾದೀಜಿಯವರ ಪ್ರಸಿದ್ಧ ಆದರೆ ಸ್ವಲ್ಪ ಆಶ್ಚರ್ಯಕರವಾದ ಪ್ರಾಯೋಗಿಕ ಉದಾಹರಣೆ ನೆನಪಿರಬೇಕು. ಅಮ್ಮ ಸತ್ರು ಹಲ್ವಾ ತಿನ್ನಿ ಅನ್ನೋ ಮಾತಿನ ಆಳವಾದ ಅರ್ಥವನ್ನೇ ದಾದೀಜಿ ಜೀವಿಸಿದರು. ಇದನ್ನೇ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ. ಈ ಮಾತು ಮೇಲ್ನೋಟಕ್ಕೆ ತುಂಬಾ ಕಠೋರವಾಗಿ, ಭಾವನೆಗಳೇ ಇಲ್ಲದಂತೆ ಕಾಣತ್ತಲ್ವಾ? ತಾಯಿಯೇ ಸಾವಿನಲ್ಲೂ ಹಲ್ವಾ ತಿನ್ನೋದು ಅಂದ್ರೆ ಅದರ ಆಂತರಿಕ ಅರ್ಥ ಏನು? ಸಾಮಾನ್ಯ ದೃಷ್ಟಿಯಲ್ಲಿ ಇದು ಕಠೋರ ಎನಿಸಬಹುದು, ನಿಜ. ಆದರೆ ಇದರ ಹಿಂದಿನ ಮನೋವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಶೋಕನ ನಿರಾಕರಿಸೋದಲ್ಲ ಅಥವಾ ಕಲ್ಲಾಗೋದಲ್ಲ, ಬದಲಾಗಿ ಇದು ಆತ್ಮದ ಅಮರತ್ವವನ್ನ ಅರಿಯೋದು. ಓ, ಅಂದ್ರೆ ಆತ್ಮ ಸಾಯಲ್ಲ ಅಂತ. ಅದು ಒಂದು ಆತ್ಮ ತನ್ನ ಪಾತ್ರವನ್ನ ಮುಗಿಸಿ ಮುಂದಿನ ಪಯಣಕ್ಕೆ ಹೋದಾಗ ನಾವು ವಿಪರೀತ ದುಃಖಪಡೋ ಬದಲು ಆ ಡ್ರಾಮಾದ ನಿಖರತೆಯನ್ನ ಒಪ್ಪುಕೊಳ್ಳಬೇಕು ಅನ್ನೋದರ ಸಂಕೇತ ಇದು. ಎಂಥ ಕಷ್ಟದ ಸಂದರ್ಭ ಬಂದರೂ ದಾದೀಜಿ ಅವರು ತಮ್ಮ ಆಂತರಿಕ ಅಚಲ ಸ್ಥಿತಿಯನ್ನ ಹೇಗೆ ಕಾಯ್ದುಕೊಂಡಿದ್ರು ಅನ್ನೋದನ್ನ ಇದು ತೋರಿಸುತ್ತೆ. ಡ್ರಾಮಾ ನಿಖರವಾಗಿದೆ ಅನ್ನೋ ಅರಿವು ನಮ್ಮನ್ನ ಕುಸಿಯದಂತೆ ಕಾಪಾಡುತ್ತೆ. ಆ ಮಟ್ಟದ ಮಾನಸಿಕ ಸ್ಥೈರ್ಯ ನಿಜಕ್ಕೂ ಅದ್ಭುತ. ನಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋ ಬಗ್ಗೆ ಮುರಳಿ ಮುಂದೆ ಹೇಳುತ್ತೆ. ನೀವು ವಿಕರ್ಮದ ಮೇಲೆ ಜಯಗೊಳಿಸ್ತೀರ. ನೀವು ಸರ್ವೋತ್ತಮರಾದ ಬ್ರಾಹ್ಮಣ ಕುಲಭೂಷಣರು. ಭಗವಂತನು ಒಬ್ಬರೇ ಆಗಿದ್ದಾರೆ. ಸೂಕ್ಷ್ಮ ವತನವಾಸಿ ಬ್ರಹ್ಮ, ವಿಷ್ಣು, ಶಂಕರರಿಗೂ ಸಹ ದೇವತೆ ಎಂದು ಕರೆಯುತ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ಭಗವಂತನಿಗೂ ಮತ್ತು ದೇವತೆಗಳಿಗೂ ಇರೋ ಸೂಕ್ಷ್ಮ ವ್ಯತ್ಯಾಸವನ್ನ ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು. ಬ್ರಹ್ಮ, ವಿಷ್ಣು, ಶಂಕರರು ಸೂಕ್ಷ್ಮ ವತನದ ದೇವತೆಗಳು, ಆದರೆ ಪರಮಾತ್ಮ ಎಲ್ರಿಗೂ ಒಬ್ಬರೇ ಆಗಿದ್ದಾರೆ. ನಾವು ಆ ಭಗವಂತನ ನೇರ ಮಕ್ಕಳು ಅಲ್ವಾ? ಖಂಡಿತ. ನಾವೇ ಶ್ರೇಷ್ಠ ಬ್ರಾಹ್ಮಣ ಕುಲಭೂಷಣರು. ಈ ಸ್ಮೃತಿಯಲ್ಲಿಯೇ ನಾವು ಅತೀಂದ್ರಿಯ ಸುಖವನ್ನ ಅನುಭವಿಸಬೇಕು. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ. ಪ್ರತಿದಿನ ನಾವು ಆಫೀಸ್ನಲ್ಲಿ ಇರ್ತೀವಿ, ಯಾರೋ ನಮ್ಮನ್ನ ಟೀಕೆ ಮಾಡ್ತಾರೆ, ಅವಮಾನ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಬ್ರಾಹ್ಮಣ ಕುಲಭೂಷಣ ಅನ್ನೋ ನಶೆಯನ್ನ ಉಳಿಸ್ಕೊಳ್ಳೋದು ಹೇಗೆ? ಸಹಜವಾಗಿಯೇ ಕೋಪ ಬಂದ್ಬಿಡುತ್ತೆ ಅಲ್ವಾ? ಬರುತ್ತೆ. ಯಾಕಂದ್ರೆ ನಾವು ಕಲಿಯುಗದ ದೇಹಾಭಿಮಾನದ ಆಳವಾದ ಪ್ರಭಾವದಲ್ಲಿದ್ದೀವಿ. ನಾನು ಮ್ಯಾನೇಜರ್, ನಾನು ಇಂತಿಂಥವನು ಅನ್ನೋ ಭ್ರಮೆಯೇ ಕೋಪಕ್ಕೆ ಮೂಲ. ಕರೆಕ್ಟ್. ಆದರೆ ಬಾಬಾ ನಮಗೆ ಸಂಗಮ ಯುಗದ ದೇಹೀ ಅಭಿಮಾನವನ್ನ ಕಲಿಸ್ತಾ ಇದ್ದಾರೆ. ಯಾರಾದ್ರೂ ನಮ್ಮನ್ನ ಟೀಕೆ ಮಾಡಿದರೆ ಅವರು ಟೀಕಿಸ್ತಾ ಇರೋದು ನನ್ನ ಈ ಲೌಕಿಕ ಪಾತ್ರವನ್ನ, ಅಂದ್ರೆ ರೋಲನ್ನ, ನಾನಮ್ಮ ಶಾಶ್ವತ ಚೈತನ್ಯ ಆತ್ಮವನ್ನಲ್ಲ ಅನ್ನೋ ಅರಿವು ಮೂಡಿದಾಗ ನಾವು ತಕ್ಷಣ ಪ್ರತ್ಯೇಕಗೊಳ್ಳುತ್ತೀವಿ, ಡಿಟ್ಯಾಚ್ ಆಗ್ತೀವಿ. ಹೌದು. ಈ ಶುದ್ಧ ಅಭಿಮಾನ ನಮ್ಮನ್ನ ಅವರ ಮೇಲಿನ ಕೋಪದಿಂದ, ಅಂದರೆ ವಿಕರ್ಮಗಳಿಂದ ಪಾರು ಮಾಡುತ್ತೆ.
ಪಾತ್ರವನ್ನ ಆತ್ಮದಿಂದ ಪ್ರತ್ಯೇಕಿಸೋದು ನಿಜಕ್ಕೂ ಒಂದು ಕಲೆ. ಇದೇ ನಿಟ್ಟಿನಲ್ಲಿ ನಾವು ಎದುರಿಸಬೇಕಾದ ಅಡೆತಡೆಗಳ ಬಗ್ಗೆ ಮುರಳಿಯ ಮುಂದಿನ ವಾಕ್ಯಗಳಿವೆ ನೋಡಿ. ಮಾಯೆಯು ಬಿರುಗಾಳಿಗಳು ಬಹಳ ಬರ್ತವೆ ಎನ್ನುತ್ತಾರೆ. ತಂದೆಯೂ ತಿಳಿಸ್ತಾರೆ, ಇದು ಆಗ್ಲೇಬೇಕಾಗಿದೆ, ಇದು ಮಾಯೆಯೊಂದಿಗಿನ ಯುದ್ಧವಾಗಿದೆ. ಇಡೀ ಪ್ರಪಂಚವೆಂಬ ಸಾಗರದ ಮಧ್ಯೆ ಲಂಕೆಯಿದೆ. ಈಗ ನೀವು ಶ್ರೀಮತವನ್ನು ಪಡೆದು ನಂತರ ಅದರ ಫಲವನ್ನು ಸತ್ಯಯುಗದಲ್ಲಿ ಭೋಗಿಸುತ್ತೀರಿ. ಈ ಯುದ್ಧದ ಸ್ವರೂಪವನ್ನ ಬಾಬಾ ಬಿಡಿಸಿ ಹೇಳ್ತಾರೆ. ಮಾಯೆ ಜೊತೆ ನಮ್ದು ಯಾವುದೇ ಕತ್ತಿ ಗುರಾಣಿಗಳ ಹಿಂಸಾತ್ಮಕ ಯುದ್ಧ ಅಲ್ಲ, ಇದು ಸಂಪೂರ್ಣ ಅಹಿಂಸಾತ್ಮಕ, ಕೇವಲ ನೆನಪಿನ ಅಂದ್ರೆ ಯೋಗದ ಯುದ್ಧ. ಯೋಗದ ಯುದ್ಧ. ಹೌದು. ನಾವು ಪ್ರಸ್ತುತ ರಾವಣನ ಲಂಕೆಯಲ್ಲಿದ್ದೀವಿ, ಅಂದ್ರೆ ಈ ದುಃಖದ ವಿಕಾರಗಳ ಪ್ರಪಂಚದಲ್ಲಿದ್ದೀವಿ. ನಮ್ಮ ಗುರಿ ಸತ್ಯಯುಗದ ಅಶೋಕವಾಟಿಕೆಯನ್ನ ತಲುಪೋದು. ಈ ಮಾಯೆಯ ಬಿರುಗಾಳಿ ಅಂದ್ರೇನು, ಮತ್ತೆ ಅದನ್ನ ಎದುರಿಸೋಕೆ ಮುಂದಿರೋ ಅತ್ಯುತ್ತಮ ಪ್ರಾಯೋಗಿಕ ಉದಾಹರಣೆ ಯಾವುದು? ಮಾಯೆಯ ಬಿರುಗಾಳಿ ಅಂದ್ರೆ ನಮ್ಮ ಹೊರಗಿನ ಶತ್ರುಗಳಲ್ಲ, ನಮ್ಮ ಒಳಗೆ ಅಡಗಿರೋ ಹಳೆಯ ಸಂಸ್ಕಾರಗಳು. ಅಂದ್ರೆ ಹಠಾತ್ತನೆ ಬರೋ ಕೋಪ, ಅಸೂಯೆ, ಕಾಮ. ಇವು ಬಿರುಗಾಳಿಯಂತೆ ಬಂದು ನಮ್ಮ ಸ್ಥಿತಿಯನ್ನ ಕೆಡಿಸ್ತವೆ. ಓ, ಒಳಗಿನ ಶತ್ರುಗಳು. ಹೌದು. ಇಲ್ಲಿ ನಾವು ಮಮ್ಮ ಅವರ ಪ್ರಾಯೋಗಿಕ ಜೀವನವನ್ನು ನೋಡಬಹುದು. ಮಮ್ಮ ಅವರಿಗೆ ಎಂಥದ್ದೇ ನಿಂದನೆಗಳು ಬಂದ್ರೂ, ಮಾಯೆಯ ಬಿರುಗಾಳಿಗಳು ಎದುರಾದರೂ ಅವರು ವಿಚಲಿತರಾಗ್ತಾ ಇರಲಿಲ್ಲ. ಅವರು ತಕ್ಷಣ ತಮ್ಮ ಮನಸ್ಸನ್ನ ಕೇವಲ ಈಶ್ವರೀಯ ಚಿಂತನೆಯಲ್ಲಿ ಮುಳುಗಿಸ್ತಾ ಇದ್ರು. ಮೌನ ಮತ್ತು ಶ್ರೀಮತವೇ ಅವರ ಅಸ್ತ್ರವಾಗಿತ್ತು. ಮೌನವೆಂಬ ಅಸ್ತ್ರ. ಬಹಳ ಸುಂದರವಾದ ರೂಪಕ ಇದು. ಆದ್ರೆ ಕೇವಲ ಮಾನಸಿಕ ಮಟ್ಟವಲ್ಲದೆ ಭೌತಿಕ ಮಟ್ಟದ ದೈನಂದಿನ ಅಭ್ಯಾಸಗಳ ಬಗ್ಗೆ ಮುರಳಿಯಲ್ಲಿ ಬಹಳ ಕಟ್ಟುನಿಟ್ಟಾದ ಎಚ್ಚರಿಕೆಯಿದೆ. ವಿಷಯ ಸಾಗರದಲ್ಲಿ ಮುಳುಗುವುದು ಮೊದಲ ಪಾಪವಾಗಿದೆ. ದೇವತೆಗಳು ವಿಷಯ ಸಾಗರದಲ್ಲಿ ಮುಳುಗುವುದಿಲ್ಲ, ಅಲ್ಲಿ ಮಕ್ಕಳಾಗುವುದಿಲ್ಲವೇ ಎಂದು ಕೇಳುತ್ತಾರೆ. ಯೋಗ ಬಲದಿಂದ ಮಕ್ಕಳಾಗುವುದಲ್ವೇ? ನಿಮಗೂ ಸಹ ಪತ್ಯೆಯನ್ನು ತಿಳಿಸಲಾಗಿದೆ. ದೇವತೆಗಳು ಎಂದೂ ಕೊಳಕನ್ನು ತಿನ್ನುವುದಿಲ್ಲ. ಬಾಬಾ ಹೇಳುತ್ತಾರೆ, ದೇವತೆಗಳಾಗಲು ಸಂಪೂರ್ಣ ಪವಿತ್ರತೆ ಅತ್ಯಗತ್ಯ ಅಂತ. ಇಲ್ಲಿ ಆಹಾರದ ಶುದ್ಧತೆಯ ಅಂದ್ರೆ ಪತ್ಯೆಯ ಬಗ್ಗೆ ವಿಶೇಷ ಒತ್ತು ನೀಡಲಾಗಿದೆ. ಮಾಂಸಾಹಾರ ಮತ್ತು ತಾಮಸಿಕ ಆಹಾರವನ್ನ ತ್ಯಜಿಸಿ ಸಂಪೂರ್ಣ ನಿರ್ವಿಕಾರಿಯಾಗುವ ಸಂಕಲ್ಪವನ್ನ ಮಾಡಬೇಕು. ಜೊತೆಗೆ ಊಟ ಮಾಡುವಾಗ ಶಿವಬಾಬಾನ ನೆನಪಿನಲ್ಲಿ ಭೋಜನಕ್ಕೆ ದೃಷ್ಟಿ ಕೊಡೋ ಮಹತ್ವವನ್ನ ಇಲ್ಲಿ ತಿಳಿಸಲಾಗಿದೆ. ಇಲ್ಲೊಂದು ನಂದು ಸವಾಲಿದೆ. ಕೇವಲ ಅಡಿಗೆ ಮಾಡುವಾಗ ಅಥವಾ ಊಟ ಮಾಡುವಾಗ ಕಣ್ಣಿನಿಂದ ಭೋಜನಕ್ಕೆ ದೃಷ್ಟಿ ಕೊಡೋದ್ರಿಂದ ಊಟ ಹೇಗೆ ಪವಿತ್ರ ಆಗತ್ತೆ? ಇದರ ಹಿಂದಿನ ವಿಜ್ಞಾನ ಅಥವಾ ತರ್ಕ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನೋಡಿ, ದೃಷ್ಟಿ ಕೊಡುವುದು ಅಂದ್ರೆ ಕೇವಲ ದಿಟ್ಟಿಸಿ ನೋಡೋದಲ್ಲ, ಇದು ನಮ್ಮ ಪ್ರಜ್ಞೆಯನ್ನ ಕೇಂದ್ರೀಕರಿಸೋ ಪ್ರಕ್ರಿಯೆ. ನಾವು ಯಾವ ಮಾನಸಿಕ ಸ್ಥಿತಿಯಲ್ಲಿ ಆಹಾರವನ್ನು ಬೇಯಿಸ್ತೀವೋ ಅಥವಾ ಸೇವಿಸ್ತೀವೋ ಆ ಶಕ್ತಿಯ ಕಂಪನಗಳು ಆಹಾರದ ಮೂಲಕ ನಮ್ಮ ದೇಹದ ಜೀವಕೋಶಗಳನ್ನ ಸೇರ್ತವೆ ಅಂತ ಆಧುನಿಕ ವಿಜ್ಞಾನವು ಒಪ್ಪುತ್ತೆ. ಅಂದ್ರೆ ಕೋಪದಲ್ಲಿ ತಿಂದ್ರೆ ಅದು ನೆಗೆಟಿವ್ ಆಗತ್ತಾ? ಖಂಡಿತ. ಕೋಪದಲ್ಲಿ ತಿಂದ ಊಟ ದೇಹಕ್ಕೆ ವಿಷ ಆಗ್ಬೋದು. ಅದೇ ಒಂದು ನಿಮಿಷ ಮೌನವಾಗಿ ಪರಮಾತ್ಮನನ್ನ ನೆನಪಿಸಿ ಆತನ ಶಕ್ತಿಯನ್ನ ಊಟಕ್ಕೆ ಹರಿಸಿದಾಗ ನಾವು ವಾಸ್ತವವಾಗಿ ನಮ್ಮ ಮನಸ್ಸನ್ನ ಶಾಂತಗೊಳಿಸ್ತೀವಿ. ಇದರಿಂದ ಆ ಆಹಾರವು ದೇಹಕ್ಕೆ ಹಿತಕರವಾದ, ಮನಸ್ಸಿಗೆ ಪ್ರಶಾಂತತೆ ನೀಡೋ ಪ್ರಸಾದವಾಗಿ ಬದಲಾಗುತ್ತೆ. ಇದು ಪ್ರಕೃತಿಯನ್ನ ಪಾವನ ಮಾಡೋ ಯೋಗಬಲದ ಒಂದು ಪ್ರಾಯೋಗಿಕ ಅನ್ವಯ. ತಂದೆಯೂ ಸಹ ನಿರಾಕಾರಿ ನಿರಹಂಕಾರಿಯಾಗಿದ್ದಾರೆ. ಹೇಗೆ ಕುಳಿತು ಓದಿಸ್ತಾರೆ, ನಿಮ್ಮಷ್ಟು ಪರಮಾನಂದವು ಈ ದೇವತೆಗಳಿಗೂ ಇರಲು ಸಾಧ್ಯವಿಲ್ಲ. ಬಾಬಾ ಹೇಳ್ತಾರೆ, ಈ ಪರಮಾನಂದಕ್ಕೆ ಕಾರಣ ಏನಂದ್ರೆ ಸಾಕ್ಷಾತ್ ಭಗವಂತನೇ ನಮ್ಮ ಶಿಕ್ಷಕನಾಗಿದ್ದು ನಮ್ಗೆ ಪಾಠ ಕಲಿಸ್ತಾ ಇದ್ದಾನೆ ಅನ್ನೋ ಅತೀಂದ್ರಿಯ ನಶೆ. ತಂದೆಯು ನಿರಾಕಾರವಾಗಿದ್ರೂ ಇಡೀ ಬ್ರಹ್ಮಾಂಡದ ಮಾಲೀಕನಾಗಿದ್ರೂ ನಮಗಾಗಿ ಬಂದು ಸೇವೆಯನ್ನ ಮಾಡೋ ನಿರಹಂಕಾರಿ ಸೇವಾಧಾರಿಯಾಗಿದ್ದಾನೆ. ಭಗವಂತನೇ ಬಂದು ಓದಿಸ್ತಾ ಇದ್ದಾರೆ. ಹೌದು, ದೇವತೆಗಳಿಗೆ ತಾವು ದೇವತೆಗಳೆಂಬ ಸುಖ ಇರುತ್ತೆ, ಆದರೆ ಭಗವಂತನೇ ಬಂದು ನಮಗೆ ಓದಿಸ್ತಾ ಇದ್ದಾನೆ ಅನ್ನೋ ಈ ಜ್ಞಾನ ದೇವತೆಗಳಿಗೂ ಇರಲ್ಲ. ಈ 21 ಜನ್ಮಗಳ ಆಸ್ತಿಯನ್ನ ಪಡೆಯುವ ಸಮಯದ ಮಹತ್ವವನ್ನ ನಾವು ಅರಿಯಬೇಕು. ಈ ಸಂಪೂರ್ಣ ಜ್ಞಾನದ ಸಾರವನ್ನ ಆಸ್ವಾದಿಸಿದ ನಂತರ ಶಿಕ್ಷಕರಾಗಿ ಆ ಕಡ್ಡಾಯವಾದ ಮುಕ್ತಾಯದ ವಾಕ್ಯವನ್ನ ನಾವು ಸ್ಮರಿಸಲೇಬೇಕಲ್ವಾ? ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಕು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಓಂ ಶಾಂತಿ. ಮಕ್ಕಳೇ, ಬಾಬಾ ಅವರು ಇಷ್ಟು ಸುಂದರವಾದ ಜ್ಞಾನವನ್ನು ನಮಗೆ ನೀಡಿದ್ದಾರೆ. ಈಗ ಕೇವಲ ಕೇಳುವುದಷ್ಟೇ ಅಲ್ಲ, ಈ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಂದಿನ ಧಾರಣೆಯ ಮುಖ್ಯ ಸಾರವನ್ನು ನೋಡೋಣ.
ಹೌದು, ಧಾರಣೆಗಾಗಿ ಮುಖ್ಯ ಸಾರದ ಮೊದಲ ಪಾಯಿಂಟ್ ದೇವತೆಗಳಾಗಲು ಆಹಾರ ಪಾನೀಯಗಳಲ್ಲಿ ಬಹಳ ಶುದ್ಧವಾಗಿರಬೇಕಾಗಿದೆ, ಬಹಳ ಪತ್ತಿಯಲ್ಲಿ ನಡೆಯಬೇಕಾಗಿದೆ, ಯೋಗ ಬಲದಿಂದ ಭೋಜನಕ್ಕೆ ದೃಷ್ಟಿ ಕೊಟ್ಟು ನಂತರ ಸ್ವೀಕಾರ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ನಾವು ದೈನಂದಿನ ಜೀವನದಲ್ಲಿ ಕಚೇರಿಯ ಕ್ಯಾಂಟೀನ್ನಲ್ಲಿರಲಿ ಅಥವಾ ಮನೆಯಲ್ಲೇ ಇರಲಿ ಊಟದ ತಟ್ಟೆ ಮುಂದೆ ಬಂದ ತಕ್ಷಣ ಅವಸರದಲ್ಲಿ ತಿನ್ನೋಕೆ ಆರಂಭಿಸಬಾರ್ದು. 1 ನಿಮಿಷ ಕಾಯ್ಬೇಕು. ಹೌದು, ಊಟ ಮಾಡೋ ಮುನ್ನ ಕನಿಷ್ಠ 1 ನಿಮಿಷ ಯೋಗ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು. ಭೋಜನಕ್ಕೆ ಶಿವಬಾಬಾನ ದೃಷ್ಟಿ ಕೊಟ್ಟು ಅದು ಆ ದಿವ್ಯ ವ್ಯಾಪಾರಿಯ ಪ್ರಸಾದ ಅಂತ ಭಾವಿಸಿ ಸ್ವೀಕರಿಸೋ ಪ್ರಾಯೋಗಿಕ ವಿಧಾನವನ್ನ ಅಳವಡಿಸಿಕೊಳ್ಳಬೇಕು. ಇದರಿಂದ ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ ಮತ್ತೆ ಇಡೀ ದಿನದ ನಮ್ಮ ಸಂಕಲ್ಪಗಳು ಶುದ್ಧವಾಗುತ್ತವೆ. ಧಾರಣೆಯ 2ನೇ ಪಾಯಿಂಟ್ ನೋಡಿ, ಪರಮಪಿತ ಪರಮಾತ್ಮನ ಮಕ್ಕಳು ಅಥವಾ ವಿದ್ಯಾರ್ಥಿಗಳಾಗಿದ್ದೇವೆ. ಅವರು ನಮ್ಮನ್ನು ಹಿಂತಿರುಗಿ ತಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಇದೇ ನಶೆಯಲ್ಲಿ ಪರಮ ಸುಖ, ಪರಮ ಆನಂದದ ಅನುಭವ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ನಾವು ದಿನಪೂರ್ತಿ ಟ್ರಾಫಿಕ್ನಲ್ಲಿ, ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಬಾರದು. ನಾವು ಕೇವಲ ಸಾಮಾನ್ಯ ಮನುಷ್ಯರಲ್ಲ, ಸಾಕ್ಷಾತ್ ಭಗವಂತನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅನ್ನೋ ಆಂತರಿಕ ಖುಷಿಯನ್ನ ದಿನಪೂರ್ತಿ ಕಾಪಾಡಿಕೊಳ್ಳಬೇಕು. ನಾವೀಗ ನಮ್ಮ ನಿಜವಾದ ಮನೆಗೆ ಹೋಗೋ ಸಮಯ ಬಂದಿದೆ. ಎಕ್ಸಾಕ್ಟ್ಲಿ. ಪರಮಧಾಮಕ್ಕೆ ಹೋಗೋ ಸಮಯ ಬಂದಿದೆ ಅನ್ನೋ ನಶೆ ಸದಾ ಇರಬೇಕು. ಅದೇ ನಿಜವಾದ ಪರಮಾನಂದ. ಅದ್ಭುತ. ಇಂದಿನ ವರದಾನವನ್ನ ಗಮನಿಸೋಣ. ಸೇವೆಯ ಲಗ್ಗನಿನ ಮೂಲಕ ಲೌಕಿಕವನ್ನು ಅಲೌಕಿಕ ಪ್ರವೃತ್ತಿಯಲ್ಲಿ ಪರಿವರ್ತನೆ ಮಾಡುವಂತಹ ನಿರಂತರ ಸೇವಾಧಾರಿ ಭವ. ಇದರ ಆಳವಾದ ಅರ್ಥ ಏನಂದ್ರೆ, ನಾವು ಮಾಡೋ ಪ್ರತಿಯೊಂದು ಕೆಲಸದ ಹಿಂದಿನ ಭಾವನೆ ಬದಲಾಗಬೇಕು. ಕಚೇರಿಯಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತಿರಲಿ ಅಥವಾ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರಲಿ, ಅದನ್ನ ಕೇವಲ ನನ್ನ ಲೌಕಿಕ ಕೆಲಸ ಅಂತ ಭಾವಿಸಬಾರದು. ಸೇವೆ ಅಂತ ಅಂದ್ಕೊಳ್ಬೇಕು. ಹೌದು, ಇದು ಬಾಬಾನ ಸೇವೆ ನಾನೊಬ್ಬ ನಿಮಿತ್ತ ಮಾತ್ರ ಅಂತ ಭಾವಿಸಿದಾಗ ಕೆಲಸದ ಆಯಾಸವಾಗಲಿ ಒತ್ತಡವಾಗಲಿ ನಮ್ಮನ್ನ ಕಾಡಲ್ಲ. ನಮ್ಮ ಲೌಕಿಕ ಪ್ರವೃತ್ತಿ ಅಲೌಕಿಕವಾಗಿ ಬದಲಾಗೋದು ಹೀಗೆಯೇ. ಅಂದ್ರೆ ಪ್ರತಿಯೊಂದು ಕರ್ಮವೂ ಸೇವೆಯಾಗಿ ಪರಿವರ್ತನೆಯಾಗುತ್ತೆ. ಇಂದಿನ ಸ್ಲೋಗನ್ ಕೂಡ ಬಹಳ ಮಾರ್ಮಿಕವಾಗಿದೆ ನೋಡಿ. ತನ್ನ ಸಂಸ್ಕಾರಗಳನ್ನು ದಿವ್ಯವನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಮನಸ್ಸು ಬುದ್ಧಿಯನ್ನು ತಂದೆಯ ಮುಂದೆ ಸಮರ್ಪಣೆ ಮಾಡಬಿಡಿ. ನಮ್ಮೊಳಗೆ ಆಳವಾಗಿ ಬೇರೂರಿರೋ ಹಳೆಯ ಕೋಪ, ಅಹಂಕಾರ ಅಥವಾ ಯಾವುದೇ ನಕಾರಾತ್ಮಕ ಸಂಸ್ಕಾರಗಳನ್ನ ನಮ್ಮ ಸ್ವಂತ ಬಲದಿಂದ ಮಾತ್ರ ಅಳಿಸೋಕ್ ಸಾಧ್ಯ ಇಲ್ಲ. ಅದಕ್ಕಿರೋ ಸುಲಭ ಉಪಾಯ ಅಂದ್ರೆ ನಮ್ಮ ಬುದ್ಧಿಯನ್ನ ಸಂಪೂರ್ಣವಾಗಿ ಬಾಬಾನಿಗೆ ಒಪ್ಪಿಸೋದು. ಹೇಗೆ ಒಪ್ಪಿಸೋದು? ಬಾಬಾ, ಈ ಮನಸ್ಸು ನಿಮ್ದು, ಈ ಜವಾಬ್ದಾರಿ ನಿಮ್ದು ಅಂತ ಸಂಪೂರ್ಣ ಸಮರ್ಪಣೆ ಮಾಡಿದ್ರೆ ನಮ್ಮ ಸಂಸ್ಕಾರಗಳು ತಾನಾಗಿಯೇ ದಿವ್ಯವಾಗ್ತವೆ. ಈಗ ಇಂದಿನ ಅವ್ಯಕ್ತ ಇಶಾರೆಯನ್ನ ನೋಡೋಣ. ಮಹಾನ್ನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಯಾವುದೇ ಆತ್ಮಕ್ಕೆ 2 ಕ್ಷಣದ ಮಧುರ ದೃಷ್ಟಿಯನ್ನು ಕೊಡಿ. ಇದು ಇಂದಿನ ಸಮಾಜಕ್ಕೆ, ವಿಶೇಷವಾಗಿ ನಮ್ಮ ದೈನಂದಿನ ಸಂಬಂಧಗಳಿಗೆ ಬಹಳ ಅಗತ್ಯವಾದ ಮಾತು. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ನಮ್ಮೇಲೆ ವಿನಾಕಾರಣ ಕೋಪಗೊಂಡಾಗ ನಾವು ಪ್ರತಿಯಾಗಿ ಕೋಪಗೊಳ್ಳೋ ಬದಲು ಅವರಿಗೆ ಕೇವಲ 2 ನಿಮಿಷ ಮಧುರವಾದ ದೃಷ್ಟಿ ಮತ್ತು ಪ್ರೀತಿಯ ಮಾತುಗಳನ್ನ ಆಡಿದ್ರೆ ಸಾಕು. ಆ ಮಧುರ ದೃಷ್ಟಿಯಿಂದ ಅವರ ಕೋಪ ತಣ್ಣಗಾಗುತ್ತೆ ಅಲ್ವಾ? ಖಂಡಿತ. ಆ ಕ್ಷಣದ ಪರಿಸ್ಥಿತಿಯೇ ಬದಲಾಗಿ ಬಿಡುತ್ತೆ. ಇದು ಪ್ರತಿಯೊಬ್ಬರೂ ಪ್ರಾಯೋಗಿಕವಾಗಿ ಮಾಡಿ ನೋಡಬೇಕಾದ ಅಭ್ಯಾಸ. ಈಗ ಒಂದು ಯೋಗ ಕಾಮೆಂಟ್ರಿ ಮೂಲಕ ಈ ಜ್ಞಾನವನ್ನ ಅಂತರಂಗದಲ್ಲಿ ಇಳಿಸ್ಕೊಳ್ಳೋಣ ಅಲ್ವಾ? ಹೌದು. ಈಗ ನಾವೆಲ್ಲರೂ ಒಂದು ಕ್ಷಣ ನಮ್ಮನ್ನು ನಾವು ಏಕಾಗ್ರಗೊಳಿಸಿಕೊಳ್ಳೋಣ. ನಿಮ್ಮ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಬಾಹ್ಯ ಪ್ರಪಂಚದ ಗದ್ದಲಗಳಿಂದ ಮನಸ್ಸನ್ನು ಸಂಪೂರ್ಣವಾಗಿ ಹಿಂದಕ್ಕೆ ತೆಗೆದುಕೊಳ್ಳಿ. ನಾನು ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಒಂದು ಪ್ರಕಾಶಮಾನವಾದ ಶಾಂತ ಸ್ವರೂಪದ ಚೈತನ್ಯ ಆತ್ಮ, ಪರಮಧಾಮದಲ್ಲಿರುವ ನನ್ನ ತಂದೆ, ಆ ದಿವ್ಯ ವ್ಯಾಪಾರಿ ಶಿವಬಾಬಾನಿಂದ ಜ್ಞಾನ, ಪವಿತ್ರತೆ ಮತ್ತು ಆನಂದದ ದಿವ್ಯ ಕಿರಣಗಳು ಮಳೆಯಂತೆ ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನಲ್ಲಿರುವ ಎಲ್ಲಾ ಹಳೆಯ ಸಂಸ್ಕಾರಗಳು, ವಿಕಾರಗಳು, ಆತಂಕಗಳು ಆ ದಿವ್ಯ ಬೆಳಕಿನಲ್ಲಿ ಭಸ್ಮವಾಗುತ್ತಿವೆ. ನಾನು ಸಂಪೂರ್ಣ ಶಕ್ತಿಶಾಲಿಯಾಗುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಈ ಅನುಭವದೊಂದಿಗೆ ಇಂದಿನ ಸಾರಾಂಶಾಭ್ಯಾಸವನ್ನ ಅಂದ್ರೆ ಹೋಂವರ್ಕ್ ಅನ್ನ ನೋಡೋಣ. ಇಂದಿನ ಹೋಂವರ್ಕ್ ಏನಂದ್ರೆ, ಇಂದು ದಿನಪೂರ್ತಿ ನಾವು ಯಾರನ್ನೇ ಭೇಟಿಯಾದ್ರೂ ಅವರ ಲೌಕಿಕ ಸ್ಥಾನಮಾನಗಳನ್ನು ಮರೆತು ಪ್ರತಿಯೊಬ್ಬರನ್ನೂ ಕೇವಲ ಆತ್ಮಿಕ ದೃಷ್ಟಿಯಿಂದ, ಅಂದ್ರೆ ಹಣೆಯ ಮಧ್ಯೆ ಬೆಳಗುವ ಜ್ಯೋತಿಯ ರೂಪದಲ್ಲಿ ನೋಡೋ ಅಭ್ಯಾಸ ಮಾಡೋಣ. ಮತ್ತೆ ಪ್ರತಿಯೊಂದು ಊಟಕ್ಕೂ ಮುನ್ನ ಒಂದು ಗುಟ್ಕು ನೀರು ಕುಡಿಯುವಾಗ್ಲೂ ತಪ್ಪದೇ ಬಾಬಾನ ದೃಷ್ಟಿ ಕೊಟ್ಟು ಪ್ರಸಾದದಂತೆ ಸ್ವೀಕರಿಸೋಣ. ಖಂಡಿತ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಯೋಚನೆ ಬಿಟ್ಟೋಗ್ತೀವಿ. ನಾವು ಪ್ರತಿದಿನ ಎದುರಿಸೋ ಕಷ್ಟಗಳನ್ನ, ಸಮಸ್ಯೆಗಳನ್ನ ನಾವು ಯಾವಾಗ್ಲೂ ತೊಂದರೆಗಳಾಗಿ ನೋಡ್ತೀವಿ. ಹೌದು, ಅದೇ ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ.
ಆದ್ರೆ ಆ ದಿವ್ಯ ವ್ಯಾಪಾರಿ ನಮಗೆ ನೀಡ್ತಿರೋ ಪರೀಕ್ಷೆ ರತ್ನಗಳಾಗಿ ಅವುಗಳನ್ನ ನೋಡಿದ್ರೆ ನಮ್ಮ ಜೀವನ ಹೇಗಿರ್ಬೋದು? ಸಮಸ್ಯೆಯೇ ಒಂದು ರತ್ನವಾದ್ರೆ ಅದರಿಂದ ಸಿಗೋ ಅನುಭವದ ಪಾಠ ಇನ್ನಷ್ಟು ಅಮೂಲ್ಯವಾಗಿರ್ಬೋದು ಅಲ್ವಾ? ಯೋಚಿಸಿ. ನಿಜಕ್ಕೂ ಇದು ನಮ್ಮ ಇಡೀ ದಿನದ ದೃಷ್ಟಿಕೋನವನ್ನೇ ಬದಲಾಯಿಸೋ ಅದ್ಭುತ ಆಲೋಚನೆ. ಮಧುರ ಮಧುರ ಮಕ್ಕಳೇ, ಇಂದಿನ ಮುರುಳಿಯ ಪ್ರತಿಯೊಂದು ರತ್ನವನ್ನು, ಪ್ರತಿಯೊಂದು ಜ್ಞಾನದ ಬಿಂದುವನ್ನು ನಿಮ್ಮ ಹೃದಯದಲ್ಲಿ ಜೋಪಾನವಾಗಿಟ್ಟುಕೊಳ್ಳಿ. ಹೊರಗಡೆ ಮಾಯೆಯ ಯಾವುದೇ ಬಿರುಗಾಳಿ ಬಂದರೂ ತಂದೆಯ ನೆನಪಿನಿಂದ ಅಚಲವಾಗಿರಿ. ನೀವು ಪರಮಾತ್ಮನ ಆಯ್ಕೆಯಾದ ವಿಶೇಷ ರತ್ನಗಳು. ಇಡೀ ದಿನ ಇದೇ ಅತೀಂದ್ರಿಯ ಖುಷಿಯಲ್ಲಿ, ಆ ಪರಮಾನಂದದಲ್ಲಿ ತೇಲುತ್ತಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರುಳಿಯನ್ನು ಕೇಳೋಣ. ಓಂ ಶಾಂತಿ.